ಈಗ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡಿದ್ದೇವೆ, ಯಾವುದು ಅದು ನಿಮಗೆ ಸಿಗುವಂಥದ್ದು ಯಾವ ಬ್ಯಾಕ್ಟೀರಿಯಾದಲ್ಲಿ ಮಾತ್ರ, ಖಾಲಿ ಏನು ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ. ದೇ ಕ್ಯಾನ್ ಸಿಂಥಸೈಸ್ ದಯರ್ ಓನ್ ಫುಡ್. ಅದರ್ಥ ಏನು, ರಾ ಮೆಟೀರಿಯಲ್ ಇದೆ, ವೆರಿ ಸಿಂಪಲ್, ಕಾರ್ಬನ್ ಡೈಆಕ್ಸೈಡ್. ಆ ರಾ ಮೆಟೀರಿಯಲ್ ಅನ್ನು ಏನ್ ಮಾಡ್ಲಿಕ್ಕೆ ಯೂಸ್ ಮಾಡುದು, ಇಟ್ ಈಸ್ ಯೂಸ್ಡ್, or that raw material it is converted into carbohydrate. ಅದೇ ನೀವು ಬನ್ನಿ ಮಕ್ಕಳೇ ಯಾವುದಕ್ಕೆ, ಸ್ಯಾಪ್ರೋಫೈಟಿಗೆ ಬನ್ನಿ. ನಾನು ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ, ನಾಯಿ ಸತ್ತು ಬಿದ್ದಿದೆ. ಆ ನಾಯಿಯ ಬಾಡಿಯಲ್ಲಿ ಲಾರ್ಜ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಆರ್ ದೇ, ಅಂಡ್ ದೀಸ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳನ್ನ ಪಟ 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 ಮಾಡಿ ಸ್ಪ್ಲಿಟ್ ಮಾಡ್ತಾ ಹೋಗ್ತವೆ, ಯಾವುದು, ಬ್ಯಾಕ್ಟೀರಿಯಾ. ಸೊ that they are getting very simple molecules, and these simple molecules are used as food by the bacteria. ಇನ್ನೊಂದು ಟೈಪಿನ ಬ್ಯಾಕ್ಟೀರಿಯಾ ಇದೆ, ಯಾವುದು, ಪ್ಯಾರಾಸೈಟಿಕ್, ಪ್ಯಾಥೋಜೆನಿಕ್, ವಿಚ್ ಕಾಸಸ್ ಡಿಸೀಸ್. ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಕ್ಯಾನ್ ಯು ಮೇಕ್ ಔಟ್? ನೋಡಿ ಇದು ಯಾವ ಬ್ಯಾಕ್ಟೀರಿಯಾ, ಇದು ಯಾವ ಬ್ಯಾಕ್ಟೀರಿಯಾ, ಸಾಯಿಲ್ ಅಲ್ಲಿ ಇರುವ ಬ್ಯಾಕ್ಟೀರಿಯಾ, ಆಯ್ತಾ. ಇದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ದಿಸ್ ಈಸ್ ಪರ್ಪಲ್ ಬ್ಯಾಕ್ಟೀರಿಯಾ, ಅಂಡ್ ದಿಸ್ ಪರ್ಪಲ್ ಬ್ಯಾಕ್ಟೀರಿಯಾ ಈಸ್ ಫೋಟೋಸಿಂಥೆಟಿಕ್ ಇನ್ ನೇಚರ್. ಇದು ಕೂಡ ನೋಡಿ, ದಿಸ್ ಬ್ಯಾಕ್ಟೀರಿಯಾ ಈಸ್ purple bacteria, photosynthetic in nature. That means it what uses the chemical energy to fix the carbon dioxide into carbohydrate. ಅದೇ ನೋಡಿ ಸಾಯಿಲ್ ಅಲ್ಲಿರುವ ಬ್ಯಾಕ್ಟೀರಿಯಾ ಏನಲ್ಲ, ಸಾಯಿಲ್ ಅಲ್ಲಿ ನ್ಯೂಮರಸ್ ಬ್ಯಾಕ್ಟೀರಿಯಾ ಇಸ್ ದೇರ್. ಅಂಡ್ ನೀವು ಸಾಯಿಲ್ ಅಲ್ಲಿ ನೋಡಿದ್ರೆ ತುಂಬಾ ಬ್ಯಾಕ್ಟೀರಿಯಾಗಳು, ದೇ ಆರ್ ನಾಟ್ ಆಟೋಟ್ರೋಫಿಕ್. ಅವುಗಳ ಆಹಾರವನ್ನು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಓಕೆ, ದೇ ಕ್ಯಾನ್ ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಸೊ ಏನ್ ಮಾಡ್ಬೇಕು ಅವು, ದೇ ಹ್ಯಾವ್ ಟು ಡಿಪೆಂಡ್. ಹೇಗಪ್ಪ ಡಿಪೆಂಡ್ ಆಗುದು, ಯಾವುದು, ಸಾಯಿಲ್ ಅಲ್ಲಿ ಎಷ್ಟೋ ಆರ್ಗ್ಯಾನಿಕ್ ಮೆಟೀರಿಯಲ್ ಇದೆ, ಅಂಡ್ ಆ ಆರ್ಗ್ಯಾನಿಕ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಸ್ಪ್ಲಿಟ್ ಮಾಡಿ ಅಲ್ಲಿ ಬಂದಂತ ಸಿಂಪಲ್ ಮಾಲಿಕ್ಯೂಲ್ ಅನ್ನ ಏನಾಗಿ ಅಬ್ಸರ್ವ್ ಮಾಡುತ್ತೆ, ಫುಡ್ ಆಗಿ ಅಬ್ಸರ್ವ್ ಮಾಡುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ. ಇದು ಏನು, ದಿಸ್ ಈಸ್ ನಥಿಂಗ್ ಬಟ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಏನು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ವಿಚ್ ಕಾಸಸ್ ದ ಡಿಸೀಸ್. ಈಗ ಫೋಟೋಸಿಂಥೆಟಿಕ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅದೇ ಏನ್ ಮಾಡ್ತದೆ, ಫುಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಯಾಪ್ರೋಫೈಟ್ ಅಲ್ಲಿ ಲಾರ್ಜ್ ಮಾಲಿಕ್ಯೂಲ್ಗಳನ್ನ ಹೊಡಿತಾ ಬಂದಾಗೆ ಸಿಂಪಲ್ ಮಾಲಿಕ್ಯೂಲ್ಗಳು ಇರ್ತವೆ. ಆ ಸಿಂಪಲ್ ಮಾಲಿಕ್ಯೂಲ್ ಅನ್ನು ಏನ್ ಮಾಡ್ತವೆ, ಫುಡ್ ಆಗಿ ಯುಟಿಲೈಸ್ ಮಾಡಿಕೊಳ್ತವೆ. ಅದೇ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾದಲ್ಲಿ ಅದೆಲ್ಲ ಮಾಡೋ ಬುದ್ಧಿಯೇ ಇಲ್ಲ, ರೈಟ್, ಕಷ್ಟಪಡುವುದೇ ಇಲ್ಲ. ಆಯ್ತಾ. ಅವು ಏನ್ ಮಾಡ್ತವೆ, ದೇ ಕಾಸ್ ದ ಡಿಸೀಸ್, ದೇ ಇನ್ವೇಡ್ ದ ಆರ್ಗ್ಯಾನಿಸಮ್, ದೇ ಕಾಸ್ ದ ಡಿಸೀಸ್. ಅವಾಗ ಏನಾಗುತ್ತೆ, ರೋಗ ಬರುತ್ತೆ, ಡಿಸೀಸ್ ಆಕರ್ಸ್ ವಿಚ್ ಕಾಸಸ್ ವೇರಿಯಸ್ ಪ್ರಾಬ್ಲಮ್ in the host body. You can see what is this. This is nothing but the Salmonella typhi, which causes what, typhoid, right? So you have already studied 3 types of mode of nutrition. One is autotrophic, second one is heterotrophic. In heterotrophic, once again, how many types, 2 types. First one is saprophytic, second one is parasitic or pathogenic mode of life. Clear? Mode of nutrition ಎರಡೇ, ಒಂದು ಫೋಟೋಟ್ರೋಪಿಕ್ ಆಟೋಟ್ರೋಪಿಕ್, ಇನ್ನೊಂದು ಹೆಟೆರೋಟ್ರೋಪಿಕ್. ಆಟೋಟ್ರೋಪಿಕ್ ಅಲ್ಲಿ ಏನ್ ಮಾಡ್ತೇವೆ, ಅವುಗಳ ಫುಡ್ ನಾವೇ ಪ್ರಿಪೇರ್ ಮಾಡ್ತೇವೆ. ಹೆಟೆರೋಟ್ರೋಪಿಕ್ ಅಲ್ಲಿ ಪುನಃ 2 ಟೈಪ್ ಇದೆ, ಆಯ್ತಾ. ಒಂದು ಸ್ಯಾಪ್ರೋಫೈಟಿಕ್, ಒಂದು ಪ್ಯಾರಾಸೈಟಿಕ್, which causes the disease. ಈಗ
ಒನ್ ಬೈ ಒನ್ ಒಂದೊಂದೇ ಬ್ಯಾಕ್ಟೀರಿಯಾವನ್ನ ನಾವು ಸ್ಟಡಿ ಮಾಡಿ. ಸೊ ದ ಮೋಸ್ಟ್ ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಆಸ್ ವಾಟ್? ಆರ್ಕಿಬ್ಯಾಕ್ಟೀರಿಯಾ. ಯಾಕೆ ಆರ್ಕಿಬ್ಯಾಕ್ಟೀರಿಯಾವನ್ನ ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಅಂದ್ರೆ? ಎಸ್, ಇಟ್ ರಿಸೆಂಬಲ್ಸ್ ದ prokaryotes. Prokaryotes. Archibacter nothing but the prokaryotes. Adre, they are very primitive. Why they are very special? Because they live in extreme environmental condition. ಎಲ್ಲೆಲ್ಲಿ ನಮಗೆಲ್ಲ ಬದುಕಲಿಕ್ಕೆ ಆಗುದಿಲ್ವಾ ಆ ಜಾಗದಲ್ಲಿ ಯಾರು ಬರೋದು? ಆರ್ಕಿ ಬ್ಯಾಕ್ಟೀರಿಯಾ ಬರೋದು. ಮಕ್ಕಳೇ, ಒಂದಾನೊಂದು ಕಾಲದಲ್ಲಿ ನೀವು 10th ಅಲ್ಲಿ ಕಲ್ತಿದ್ರಿ ಇವಲ್ಯೂಷನ್ ಚಾಪ್ಟರ್ ನೆನಪಿದ್ಯಾ? ಒಂದಾನೊಂದು ಕಾಲದಲ್ಲಿ ಅರ್ಥ ಹೀಗಿರ್ಲಿಲ್ಲ. ಎಷ್ಟು ಫೇವರೇಬಲ್ ಆಗಿ ಅಂತೂ ಖಂಡಿತವಾಗ್ಲೂ ಇರ್ಲಿಲ್ಲ. ಆಗ ಅರ್ಥ ಹೇಗಿತ್ತು? ಹಾಟ್ ಅಲ್ವಾ? ಹಾಟ್ ಸ್ಪ್ರಿಂಗ್. ಆ ಟೈಮಲ್ಲಿ ಲೈಫ್ ಪ್ರೊಡ್ಯೂಸ್ ಆಗಿದ್ದು ಏನಾಗಬೇಕಿತ್ತು? ಆ ಹಾಟ್ ಸ್ಪ್ರಿಂಗ್ ಎಜಸ್ಟ್ ಆಗಬೇಕಿತ್ತು. ಹೋಗ್ತೀರಾ? ಸೊ ಆರ್ಕಿಬ್ಯಾಕ್ಟೀರಿಯಾ, ದೇ ಆರ್ ಅಡಾಪ್ಟೆಡ್ ಟು ಎಕ್ಸ್ಟ್ರೀಮ್ ಕಂಡೀಷನ್ಸ್. So mainly Archibacteria are 3 types: methanogens, halophiles, and thermoacidophils. Right? So they are nothing but they live in extreme conditions: methanogens, halophiles, thermoacidophils. Right? So ಮಕ್ಕಳ ಇಲ್ಲಿ ಕೇಳಿ, ಮೆಥಿನೋಜನ್ ಅಂತ ಹೇಳಿದ್ರೆ ಮಾರ್ಷ್ ಏರಿಯಾ. ಯಾವ ಜಾಗವನ್ನು ಜೌಗು ಅಂತೀವೋ, ಯಾವ ಜಾಗದಲ್ಲಿ ಆಕ್ಸಿಜನ್ ಡಿಫಿಷಿಯನ್ಸಿ ಇದೆಯೋ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕ್ತವೆ. ಮಾರ್ಷಿ ಏರಿಯಾದಲ್ಲಿ ಸ್ವಲ್ಪ ಆಕ್ಸಿಜನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ, ಒಂಥರ ಬಿಜಿ ಮಣ್ಣು. ಆ ಜಾಗದಲ್ಲಿ ದೇ ಕ್ಯಾನ್ ಲಿವ್. ವೈ? ಆರ್ಗ್ಯಾನಿಕ್ ಮ್ಯಾಟರ್ ಏನಾಗ್ತದೆ? ಎವ್ರಿಥಿಂಗ್ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆದಾಗ ಮಿಥೇನ್ ರಿಲೀಸ್ ಆಗುತ್ತೆ. ಆ್ಯಂಡ್ ದಾಟ್ ಮಿಥೇನಲ್ಲಿ ಕೂಡ ಸರ್ವೈವ್ ಆಗೋ ಶಕ್ತಿ ಯಾರಿಗುಂಟು? ಮೆಥೆನೋಜನ್ಸ್. ಹ್ಯಾಲೋಫೈಲ್ಸ್ ಮೀನ್ಸ್ ದ ಆರ್ಗ್ಯಾನಿಸಮ್ಸ್, ದ ಇಂಡಿವಿಜುವಲ್ಸ್ which live in salt water areas. Thermoacidophils are the bacteria which lives in hot springs. ಹಾಟ್ ಸ್ಪ್ರಿಂಗ್ಸ್ ಅಂದ್ರೆ ಏನು? ಬಿಸಿಲಿನ ಬುಗ್ಗೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ನೋಡಿ, ಫುಲ್ ಏನಾಗಿದೆ? ಕೋಲ್ಡ್ ಆಗಿದೆ. ಕಾಣ್ತಾ ಇದೆಯಾ ನಿಮ್ಗೆ? ಬಿಸಿ ನೀರಿನ ಬುಗ್ಗೆ ಕಾಣಿಸ್ತಾ ಇದೆಯಾ? ಸೊ ದೀಸ್ ಆರ್ ವಿಚ್ ಬ್ಯಾಕ್ಟೀರಿಯಾ ವಿಚ್ ಲಿವ್ಸ್ ಇನ್ ಹಾಟ್ ಸ್ಪ್ರಿಂಗ್ಸ್. ನೋಡಿ, ಸೊ ಈ ಜಾಗದಲ್ಲಿ ಹೊಗೆ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ದೇ ಆರ್ ನಥಿಂಗ್ ಬಟ್ ದ hot bacteria which live in hot springs, and they are called as what? Thermoacidophils. Methanogens means they live in a what? Area where methane is more in quantity. Now we will see the structure of Archibacteria. Archibacteria is very primitive, isn't it? That's why there is no organized DNA. Organized chromosomes illa, nucleus illa. DNA is there. But well organized agi, ee DNA ಎಲ್ಲ well organized agi chromosome formation ಆಗುದಂತೂ ಖಂಡಿತವಾಗ್ಲೂ ಇಲ್ಲ. Okay, now come to the structure of bacteria. Yes, what do you can see? Can you see here very thick cell wall? Can you see a thick cell wall? Yes, thick cell wall is present.
But remember, it is very, very primitive organism. So cell wall is not made up of cellulose, but cell wall of the bacteria, it is made up of peptidoglycan. What is it? Peptidoglycan. Then what you can you see the yellow color layer? This yellow color layer. It is nothing but the plasma membrane. Yes, you can see plasma membrane. And outside you can see pilus, small what membrane like structure which comes out from the cell. So they are called as what? Pilus. Or in plural it is called as what? Pile. And inside what is there? Flagella is present. Okay. So here to this bacterial cell, what is attached? Flagella is attached. On the inner side, what you can see? A circular DNA is there. Of course, DNA is organized to form a nucleoid. How the you already studied? Yes, prokaryotes they contain what? Nucleoid. So what do you mean by nucleoid? Circular DNA. So there is no specialized, highly organized what nucleosome is not there. Here, cell organelles means it is only represented by the ribosome. You can see the blue color dots, they are nothing but the ribosomes. And the ribosomes are of how much? 70s. And all the other organelles are absent in case of bacteria. Now in the bacteria there are two types. One is gram positive, one is gram negative. In gram positive bacteria, you can see, can you make out student? This is the peptidoglycan layer, this blue color layer. Can you see? In case of gram positive bacteria, ಇದಿಲ್ಲ ಮಕ್ಕಳೇ. ಯಾವುದಿಲ್ಲ? ಈ ಬ್ಲೂ ಕಲರ್ ಇಂದ ನೋಡಿ, ಇದು ಇಲ್ಲ. ಯಾವುದ್ರಲ್ಲಿ? ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಏನಾಗಂದ್ರೆ ಗ್ರಾಮ್ ಪಾಸಿಟಿವ್ ಸೆಲ್ ವಾಲೆ ಮೇಡಪ್ ಆಫ್ ಪೆಪ್ಟಿಡೋಗ್ಲೈಕ್ಯಾನೆ. ಆದರೆ ಆದರೆ ಹೊರಗಡೆಯಿಂದ ಲಿಪಿಡ್ ಕೋಟಿಂಗ್ ಇಲ್ಲ. ಅರ್ಥ ಆಯ್ತಾ? ಸೆಲ್ ವಾಲ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ ಯು ಕ್ಯಾನ್ ಮೇಕ್ ಔಟ್ ಸೆಲ್ ವಾಲ್, ಹೀಗೆ ಸೆಲ್ ವಾಲ್ ಆಯ್ತಾ. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕ್ಯಾನ್ ಸರಿ. ಆದರೆ ಇಲ್ಲಿ ನೋಡಿ ಸಣ್ಣ ಸ್ಟ್ರಕ್ಚರ್ ತೋರಿಸಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಇಷ್ಟು ಜಾಗ, ಇಲ್ಲಿ ನಿಮ್ಗೆ ಯಾವ್ದು ಸೆಲ್ ವಾಲ್ ಕಾಣ್ದಿಲ್ಲ ಹೌದಾ? ಸೆಲ್ ವಾಲ್ ಇದೆ ಮಕ್ಕಳೇ, ಸಾರಿ ಸ್ಲಿಪ್ ಆಫ್ ಟಂಗ್. ಸೆಲ್ ವಾಲ್ ಇದೆ. ಸೆಲ್ ವಾಲ್ ಇದೆ ಮೇಲೆ ಈಚೆ ಬದಿ ಇರುವ ಹಾಗೆ ದಪ್ಪ ಲೇಯರ್ ಇಲ್ಲ. ಅಂಡ್ ದಟ್ ದಪ್ಪ ಲೇಯರ್ ಇಸ್ ನಥಿಂಗ್ ಬಟ್ ದ ವಾಟ್ lipid layer. Lipid membrane is absent. Cell wall is there. You can make out the cell wall. Can you see here? This is cell wall. This is cell wall. You can make out the cell wall. In which gram positive bacteria. ಏನಿಲ್ಲ, ಇಲ್ಲೊಂದು ಹೊರಗಡೆ ದಪ್ಪ ಕೋಟಿಂಗ್ ಇದೆ ಅಲ್ಲ, ಲಿಪಿಡ್ ಕೋಟಿಂಗ್ ಈಸ್ ನಾಟ್ ದೇರ್. ಆಯ್ತಾ? ಲಿಪಿಡ್ ಮೆಂಬ್ರೇನ್ ಇಸ್ ನಾಟ್ ದೇರ್ ಎಟ್ ಆಲ್. ಹಾಗಾಗಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಇಟ್ ಅಬ್ಸಾರ್ಬ್ಸ್ ಕ್ರಿಸ್ಟಲ್ ವಾಯ್ಲೆಟ್ ಸೊಲ್ಯೂಷನ್. ಅದೇ ಕಮ್ ಟು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ನೋಡಿ ಈ ಪೋರ್ಷನ್ ಇದೆಲ್ಲ, ಇಟ್ ರೆಪ್ರೆಸೆಂಟ್ಸ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ನೋಡಿ ಇದು ಪ್ರೈಮರಿ ಸೆಲ್ ವಾಲ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕ್ಯಾನ್. ಅದರ ಮೇಲ್ಭಾಗದಲ್ಲಿ ಕಾಣ್ತಾ ಇದೆಯಾ ಮಕ್ಕಳೇ? ಅದರ ಭಾಗದಲ್ಲಿ ದಪ್ಪ ಒಂದು ಲೇಯರ್ ಕೋಟಿಂಗ್ ಬಂದಿದೆ ಹೌದಾ? ದಪ್ಪ ಒಂದು ಲೇಯರ್, ಥಿಕ್ ಲೇಯರ್ ಆಫ್ ವಾಟ್ coating layer, and that layer is made up of what? Lipid.
right? So when lipid layer is present, a thick lipid layer is present, then such bacteria are called as what? Gram negative bacteria. So you can clearly make out in this diagram.